ಎಲ್ಲರಿಗೂ ನಮಸ್ಕಾರ. ಗಣಕರಂಗ ಧಾರವಾಡ ಆಯೋಜಿಸುತ್ತಿರುವ ಕೋರೆಗಾಂವ್ ವಿಜಯ ಸ್ತಂಭ ಕವನ ಸ್ಪರ್ಧೆ 2024. ನನ್ನ ಹೆಸರು ವಿದ್ಯಾಶ್ರೀ ಹಡ್ಪರ್, ಊರು ಕಾರಟಗಿ. ಕವನದ ಶೀರ್ಷಿಕೆ ಮಹಾರರು ಮಹನೀಯರಾದರು. ಒಂದಾನೊಂದು ಊರು ಕೋರೆಗಾಂವ್ ಎಂಬ ಹೆಸರು. ಒಂದಾನೊಂದು ಊರು ಕೋರೆಗಾಂವ್ ಎಂಬ ಹೆಸರು. ಭೀಮಾ ನದಿಯ ತೀರದಲ್ಲಿ, ಭಾರತದ ಚರಿತ್ರೆಯಲ್ಲಿ ಇಂದಿಗೂ ಅಮರ, ಎಂದೆಂದಿಗೂ ಅಜರಾಮರ. ಎರಡನೇ ಪೇಶ್ವೆ ಬಾಜಿರಾಯನ ಆಡಳಿತವಿದ್ದ ಆ ಬೀಡು, ಮಹಾರರನ್ನು ಪ್ರಾಣಿಗಿಂತ ಕಡೆಯಾಗಿ ಕಂಡ ನೆಲವೀಡು. ಸಮಾಜದಲ್ಲಿ ಸ್ಥಾನಮಾನ ಕೊಡದೆ, ಅವಕಾಶಗಳ ನೀಡದೆ, ತಮ್ಮ ಉಗುಳನ್ನು ತಾವ ನುಂಗಿ, ತಮ್ಮ ನೆರಳಿಗೆ ತಾವ ಅಂಜಿ, ತಮ್ಮ ನೋವಿಗೆ ತಾವ ಮಿಡಿದು, ಅಪರಾಧಿ ಭಾವದಲ್ಲಿ ಬದುಕನ್ನು ಕೂತಿದ್ದವು. ಅರೆ ಹೊಟ್ಟೆ ಉಂಡು ಮನದಿನೊಂದು ಕಾದು ಕೂತ ಜೀವಗಳಿಗೆ ಒದಗಿ ಬಂತೊಂದು ಅವಕಾಶ. ಮಹಾರ್ ರೆಜಿಮೆಂಟ್ನಲ್ಲಿ ಮಹಾರರದೇ ಮುಖ್ಯ ಭೂಮಿಕೆ. ಎದುರಿಗೆ ಇತ್ತು ಪೇಶ್ವೆಯ 1000 ಬಲದ ಅಗಾಧ ಸೈನ್ಯ. ಇವರದೋ 100ರ ಗಾತ್ರದ ಮರಿ ಸೈನ್ಯ. ಲೆಕ್ಕಿಸಲಿಲ್ಲ ಆಹಾರ, ನೀರು, ವಿಶ್ರಾಂತಿ. ಇದೆಯೊಳಗಿತ್ತು ಕಿಚ್ಚು, ರೊಟ್ಟೆಗೆ ತಂತು ಬಲ. ಸಮಯದ ಅರಿವಿರದ ಪರಾಕ್ರಮ, ತ್ಯಾಗ, ಬಲಿದಾನ, ನೋವಿನ ನಡುವೆ ಯುದ್ಧ ಗೆದ್ದು ಬೀಗಿದರು, ಸ್ವಾಭಿಮಾನದಿ ಮೆರೆದರು. ಇತಿಹಾಸದಲ್ಲಿ ಅಳಿಯದೆ ಅಚ್ಚಾಯಿತು ಕೋರೆಗಾಂವ್ ಕದನ. ವಿಜಯವು ಬರೀ ಸ್ಮಾರಕವಾಗದೆ ಧಮನಿತರ ಹೋರಾಟ, ಶೌರ್ಯ, ಸಾಮಾಜಿಕ ನ್ಯಾಯದ ಸಂಕೇತವಾತು. ಅಂತೂ ಮಹಾರರು ಮಹನೀಯರಾದರು. ಧನ್ಯವಾದಗಳು.